ವಿಷ್ಣುಪ್ರಿಯ ಕೆ ಮಂಜು ಅವರು ತುಂಬ ಗ್ಯಾಪ್ ಆದಮೇಲೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಶ್ರೇಯಸ್ ಅವರು ಹೀರೋ ಆಗಿ ಮಾಡಿರೋದು ನಿಜಕ್ಕೂ ಖುಷಿ ಆಯಿತು. ಒಂದೊಳ್ಳೆ ಅದ್ಭುತವಾದ ಲವ್ ಸ್ಟೋರಿ. ವಿಷ್ಣುಪ್ರಿಯ ಟೈಟ್ಲಿಗೆ ಮಾಡಿಸ್ದಂಗೆ ಒಂದು ಪ್ಯೂರ್ ಲವ್ ಸ್ಟೋರಿ ಅಂತ ಏನು ಹೇಳ್ತೀವಿ. ಯಾಕೆಂದರೆ ತುಂಬ ಬನ್ನಿ ಮಂಜಣ್ಣ ತುಂಬ ವರ್ಷಗಳಾದ ಮೇಲಲ್ವ ನೀವು ಪ್ರೊಡಕ್ಷನ್ ಮಾಡ್ತಿರೋದು, ಗ್ಯಾಪ್ ಆಗಿತ್ತು. ಸೊ ಹಂಗಾಗಿ ವಿಷ್ಣುಪ್ರಿಯನ ಟೈಟ್ಲಿಗೆ ತುಂಬ ಅರ್ಥ ಆಗಿದೆ. ಈಗಿನ ಲವ್ ಏನು ನೋಡ್ತೀವಿ, ಇದೊಂದು ನಾವು ಈ ಥರದೊಂದು ಪ್ಯೂರ್ ಲವ್ ಸ್ಟೋರಿ ನೋಡಿ ತುಂಬ ವರ್ಷಗಳಾಗಿತ್ತು. ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಆಮೇಲೆ ಸಿಕ್ಕಾಪಟ್ಟೆ ರಿಚ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಆಮೇಲೆ ಎಸ್ಪೆಷಲಿ ನಮ್ಮ ಸ್ನೇಹಿತರು ಶ್ರೇಯಸ್ ಮಂಜು ಅವರು ಹಿಂದಿನ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಮೆಚೂರ್ಡಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ದಯಮಾಡಿ ಎಲ್ಲರೂ ನಾಳೆ ಬಿಡುಗಡೆ ಆಗ್ತಾಯಿದೆ ವಿಷ್ಣುಪ್ರಿಯನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಹರಿಸಿ ಆಶೀರ್ವದಿಸಿ. ನಾನು ಚಿಕ್ಕ ಹುಡುಗ ಇದ್ದಾಗ ಆಲ್ಮೋಸ್ಟ್ ನಾನು ಪ್ರೈಮರಿ ಸ್ಕೂಲ್ ಅನಿಸುತ್ತೆ, ಪ್ರೈಮರಿ ಸ್ಕೂಲಲ್ಲಿದ್ದಾಗ ಒಂದು ಸಿನಿಮಾ ಬಂದಿದ್ದು ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಬೆಟ್ಟ, ಒಳ್ಳೆ ಸಿನಿಮಾಟೋಗ್ರಫಿ, ಒಳ್ಳೆ ಸಾಂಗ್ಸು. ಆ ಸಿನಿಮಾ ಹೆಸರು ಚೈತ್ರದ ಪ್ರೇಮಾಂಜಲಿ ಅಂತ. ಆಫ್ಟರ್ ದಟ್ ಆ ಥರದ ಒಂದು ಸಿನಿಮಾನ ಮತ್ತೆ ನಾನು ನೋಡಿದ್ದು ಮುಂಗಾರು ಮಳೆ, ಒಂದು ಬೆಟ್ಟ ಗುಡ್ಡ, ಒಂದು ಮುದ್ದಾದ ಲವ್ ಸ್ಟೋರಿ. ಅದಾದಮೇಲೆ ನಾನು ಮತ್ತೆ ನೋಡ್ತಾ ಇರೋದು ವಿಷ್ಣುಪ್ರಿಯ. ಅಷ್ಟು ಮುದ್ದಾಗಿದೆ, ಸಿನಿಮಾಟೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಎಸ್ಪೆಷಲಿ ಶ್ರೇಯಸ್ ಆ್ಯಕ್ಟಿಂಗು ಮತ್ತು ಪ್ರಿಯಾ ವಾರಿಯರ್ ಇಬ್ಬರು ಮುದ್ದಾಗಿ ಕಾಣ್ತಿದ್ದಾರೆ, ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಸಿನಿಮಾ ಆ ಎರಡು ಸಿನಿಮಾ ಎಷ್ಟು ದೊಡ್ಡ ಸಕ್ಸಸ್ ಆಯಿತು ಅದೇ ರೀತಿ ಸಕ್ಸಸ್ ಆಗಲಿ. ಆ ಸಿನಿಮಾಯಿಂದ ದೊಡ್ಡ ದೊಡ್ಡ ಕಲಾವಿದರು ಸಿನಿಮಾಗೆ ಇಂಡಸ್ಟ್ರಿಗೆ ಸಿಕ್ಕಿದ್ರು. ಶ್ರೇಯಸ್ ಈ ಸಿನಿಮಾಯಿಂದ ಒಳ್ಳೆ ಕಲಾವಿದ ಜೊತೆಲಿ ಒಬ್ಬ ಸ್ಟಾರಾಗಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ, ಆ್ಯಸ್ ಎ ಫ್ರೆಂಡಾಗಿ, ಆ್ಯಸ್ ಎ ವೆಲ್ವಿಷರ್ ಆಗಿ. ಆಮೇಲೆ ಇನ್ನೊಂದೇನು ಅಂದರೆ, ಇವತ್ತು ಕನ್ನಡ ಇಂಡಸ್ಟ್ರಿಗೆ ಹೊಸ ಹೀರೋಗಳು ಬೇಕು, ಹೊಸ ಹೀರೋಗಳು ಕೊರತೆ ಇದೆ. ಇದರಿಂದ ಈ ಸಿನಿಮಾಯಿಂದ ವಿಷ್ಣುಪ್ರಿಯಿಂದ ಶ್ರೇಯಸ್ಸು ಒಳ್ಳೆ ಸಿನಿಮಾ, ಒಳ್ಳೆ ನಟ ಪ್ಲಸ್ ಒಳ್ಳೆ ಹೀರೋ ಆಗಿ ಬೆಳೆದಿರೋ ಶ್ರೇಯಸ್. ಆಮೇಲೆ ನಿಮಗೆಲ್ಲ ಪೊಟೆನ್ಷಿಯಲ್ ಇದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ, ಆಲ್ ದಿ ಬೆಸ್ಟ್. ಮಂಜಣ್ಣ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರೋಂಥ ಸಂಸ್ಥೆ ಕೆ ಮಂಜು ಸಿನಿಮಾಸು. ಈ ಸಿನಿಮಾದಲ್ಲಿ ಅವ್ರ ಮಗನಿಗೆ ಸಿನಿಮಾ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ನೀವೆಲ್ಲರೂ ಬಂದು ಸಿನಿಮಾ ನೋಡಿ. ನಾವು ಹೇಳ್ತಿದ್ದೀವಿ ಅಂತಲ್ಲ, ಸಿನಿಮಾ ನಿಜವಾಗ್ಲೂ ಖಂಡಿತವಾಗ್ಲೂ ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರತಿಯೊಬ್ಬರು ಹೊಸ ಯುವ ಪೀಳಿಗೆಗೆ, ಯುವ ಕಲಾವಿದರುಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ಎಮೋಷ್ನಲಿ ಶ್ರೇಯಸ್ ತಿಂದಾಕ್ಬಿಟ್ಟಿದ್ದಾರೆ ಸಿನಿಮಾ. ಅದರಲ್ಲೂ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ಒಂದರೆ ಪ್ರೀತಿ ಜೀವನದಲ್ಲೇ ಒಬ್ಬ ಮನುಷ್ಯನ ಅಂದರೆ ಒಬ್ಬ ಯಾಕೆಂದರೆ ಸಿನಿಮಾದಲ್ಲಿ ತುಂಬ ಸಣ್ಣ ಸಣ್ಣ ಎಮೋಷನ್ಸು ಇದೆ. ಅಂದರೆ ತಂದೆ ಪ್ರೀತಿ, ತಾಯಿ ಪ್ರೀತಿ, ಜೊತೆಗೆ ಜೀವನದಲ್ಲಿ ಬರೋವಂಥ ಹುಡುಗಿ ಪ್ರೀತಿ, ಇವು ಮೂರೂ ಅಂದರೆ ನನಗೆ ಹೇಳಿದ್ರೆ ಕತೆ ಬಿಟ್ಟಂಗೆ ಆಗೋಗ್ಬಿಡುತ್ತೆ. ಅವು ಮೂರಲ್ಲೂ ವೇರಿಯೇಷನ್ಸ್ ಇದೆ. ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ತುಂಬ ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಶ್ರೇಯಸ್ಸು. ಮತ್ತು ಮಂಜಣ್ಣಂದು ಆಲ್ಮೋಸ್ಟ್ ಬ್ರೇಕ್ ಆಗಿತ್ತು ಅನಿಸುತ್ತೆ ಅವ್ರದ್ದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು. ಸೊ ಇದು ತುಂಬ ಹೊಸದಾಗಿದೆ. ಮತ್ತು ಎಸ್ಪೆಷಲಿ ಏನಾಗುತ್ತೆ ಅಂತಂದರೆ ಗ್ರೀನ್, ರೈನ್ ಇವೆಲ್ಲ ಇಟ್ಕೊಂಡು ಮಾಡಿರೋದು. ಎಷ್ಟೊಂದು ದಿವಸ ಆದಮೇಲೆ ಒಂದು ಗ್ರೀನರಿ, ಕಣ್ಣಿಗೆ ತಂಪಾಗುವಂಥ ಸಿನಿಮಾ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಯಿತು. ಟೀಮಿಗೆ ಗುಡ್ ಲಕ್ ಹೇಳ್ತಾ, ನಾಳೆ ಈ ಚಿತ್ರ ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ. ವಿಷ್ಣುಪ್ರಿಯ ಹೆಸರಿಗೆ ತಕ್ಕಂಗೆ ವಿಷ್ಣು ನಿಮ್ಮೆಲ್ಲರ ಮನಸ್ಸಲ್ಲೂ ಕೂತ್ಕೋತಾನೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ವಿಶ್ ದೆಮ್ ಗುಡ್ ಲಕ್, ಆಲ್ ದಿ ವೆರಿ ಬೆಸ್ಟ್. ವೆರಿ ಬೆಸ್ಟ್. ನಾನು ಆ್ಯಕ್ಚುಲಿ ಏನೇನು ಹೇಳಬೇಕು ಅಂದ್ಕೊಂಡಿದ್ದೋ ಪವನ್ ಅವರೆಲ್ಲ ಹೇಳಿದ್ದಾರೆ. ನಾನು ಹೇಳಕ್ಕೆ ಇಷ್ಟಪಡೋದಿಷ್ಟೇ, ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನಮ್ಮ ಹೊಸ ಪೀಳಿಗೆ ಹೀರೋಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ನನಗೆ ಶ್ರೇಯಸ್ ಅವ್ರ ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಯಿತು, ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದೇ ಥರ ಪ್ರಯತ್ನ ಇರಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೆಲೆಬ್ರಿಟಿ ಶೋ, ಪ್ರೀಮಿಯರ್ ಶೋಗಳಿಗೆ ಬಂದವರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅನ್ನೋದೊಂದು ಒಪಿನಿಯನ್ ಇದೆ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಅದ್ಭುತವಾಗಿದೆ. ತುಂಬ ಇಂಟೆನ್ಸ್ ಆಗಿರುವಂಥ ಲವ್ ಸ್ಟೋರಿ ಮತ್ತು ತುಂಬ ರಿಯಲಿಸ್ಟಿಕ್ ಆಗಿರುವಂಥದ್ದು. ಯಾವುದೇ ಸಿನಿಮ್ಯಾಟಿಕ್ಕು, ಮಲೋಡ್ರಾಮಾ ಆ ಥರದ್ದಲ್ಲ. ನಮ್ಮ ರಿಯಲ್ ಲೈಫಲ್ಲಿ ಯಾರೋ ಇಬ್ಬರು ಕಪಲ್ಸನ್ನು ಕುತ್ಕೊಂಡು ನೋಡ್ತಾ ಇದ್ದೀವಿ, ಒಂದು ಥಿಯೇಟ್ರಲ್ಲಿ ಅವ್ರ ಲೈಫನ್ನು ನೋಡ್ತಾ ಇದ್ದೀವಿ ಅನ್ನೋಷ್ಟು ತುಂಬ ರಿಯಲಿಸ್ಟಿಕ್ಕಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಎಲ್ಲದಕ್ಕಿಂತ ತುಂಬ ಈ ಸಿನಿಮಾ ನೀವು ನೋಡಲೇಬೇಕು ಅನ್ನೋದಕ್ಕೆ ಕಾರಣ ನಮ್ಮ ಶ್ರೇಯಸ್ಸು. ತುಂಬ ಟ್ಯಾಲೆಂಟೆಡ್ ಹುಡುಗ. ಈ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಕಣ್ಣಲ್ಲಿ ನೀರು ಬರುತ್ತೆ ಕೆಲವು ಸಿನಿಮಾಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಪ್ರಿಯಾ ವಾರಿಯರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಿಯಾ ವಾರಿಯರ್ ಒಂದು ಕಾಲದಲ್ಲಿ ಸೆನ್ಸೇಷನ್ ಆಗಿದ್ದಂಥವ್ರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಡೈರೆಕ್ಟ್ರು ಎಲ್ಲರ ಕಡೆಯಿಂದನೂ ತುಂಬ ಒಳ್ಳೆ ಕೆಲಸ ತೊಗೊಂಡಿದ್ದಾರೆ.
ಏನೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಈ ಸಿನಿಮಾ ಗೆಲ್ಲಬೇಕು ಅಂತ ನಾನು ಮನಸಾರೆ ಆಸೆ ಪಡ್ತೀನಿ. ಯಾಕೆಂದರೆ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗೋದಿಲ್ಲ. ಮತ್ತು ಈ ಕಪಲ್ಸ್, ಈ ಹುಡುಗನ್ನ ಎನ್ಕರೇಜ್ ಮಾಡಬೇಕು, ಈ ಥರ ಟ್ಯಾಲೆಂಟ್ಗಳನ್ನು ನೀವು ಎನ್ಕರೇಜ್ ಮಾಡಬೇಕು. ಮಿಸ್ ಮಾಡದೆ ಈ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ. ಶ್ರೇಯಸ್, ನಾಳೆಯಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಬೇರೆ ಏನಾಗುತ್ತೆ ಬಿಡುತ್ತೆ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನೀನು ಆ್ಯಕ್ಟ್ರಾಗಿ ಪ್ರೂವ್ ಮಾಡಿ. ವೆರಿ ಗುಡ್, ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಫ್ರೆಂಡ್ ಶ್ರೇಯಸ್, ನಾವು ಹಳೆ ಪರಿಚಯ ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಹಿಮ್. ಅವನ ಐ ಥಿಂಕ್ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಶ್ರಮಪಟ್ಟು ಒಂದು ಸಿನಿಮಾನ ಆಚೆ ತಂದಿದ್ದಾರೆ ಆ್ಯಂಡ್ ಔಟ್ಪುಟ್ ತುಂಬ ಚೆನ್ನಾಗಿದೆ. ಇಂಟೆನ್ಸ್ ಲವ್ ಸ್ಟೋರಿ, ಕೆಮಿಸ್ಟ್ರಿ ಇಸ್ ಆನ್ ಪಾಯಿಂಟ್, ಸಿನಿಮ್ಯಾಟೋಗ್ರಫಿ ತುಂಬ ಚೆನ್ನಾಗಿದೆ, ನಿರ್ದೇಶನ, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಐ ವುಡ್ ಗಿವ್ ಇಟ್ 100 on 100. ನೀವೆಲ್ಲ ಬಂದು ಸಿನಿಮಾನ ನೋಡಬೇಕು, ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. Definitely. Shreyas, such a good looking guy, first of all. I'm so happy. Every screen, every shot, he's looking so good. Your eyes are so impressive, man. So ಸಿನಿಮಾನು ಅಷ್ಟೇ ಚೆನ್ನಾಗಿದೆ. ಮರಾಠಿನಲ್ಲಿ ಒಂದು ಸಿನಿಮಾ ಬಂದಿದ್ದು ಸೈರಾಟ್ ಅಂತ. So it gave me that vibe. It was such a big blockbuster because it was such an intense local love story. So ಇಬ್ಬರು ಮಧ್ಯ ಕಾಲೇಜ್ ಹುಡುಗರ ಮಧ್ಯ ಆಗೋ ಲವ್ ಸ್ಟೋರಿ ಆಲ್ವೇಸ್ ವರ್ಕ್ ಆಗುತ್ತೆ, ಯಾಕಂದರೆ ಯೂತ್ ಜಾಸ್ತಿ ಹೋಗಿ ನೋಡ್ತಾರೆ ಸಿನಿಮಾನು. ಸೊ ಆಲ್ ದಿ ಬೆಸ್ಟ್ ಯು, and I know it's going to be a blockbuster and you've done a great job. And people are going to be. ಸಿನಿಮಾದಲ್ಲಿ ಹೇಳಿದಾಗೆ, ಸಿನಿಮಾದಲ್ಲಿ ತುಂಬ ಜನ ಹೇಳಿದರು ಹುಚ್ಚ ಅಂತ. ಅದು ಡೆಫಿನೆಟ್ ಹುಚ್ಚಾನೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಹುಚ್ಚು ಪ್ರೀತಿ ತೋರಿಸಿರೋದು ಭಾಳ ವರ್ಷಗಳ ನಂತರ ಇವನೇ ಅಂತ ಹೇಳ್ತೀನಿ. ಕನ್ನಡಕ್ಕೆ ಒಬ್ಬ ಹೊಸದಾದ ಲವರ್ ಬಾಯ್ ಸಿಕ್ಕಿದ್ದಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಜನ ಇದನ್ನು ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಇವನ ಕಣ್ಣುಗಳಲ್ಲಿ, ಇವನ ನಟನೆಯಲ್ಲಿ ನೋಡಿ ಭಾಳ ಖುಷಿಪಟ್ಟಿದ್ದೀನಿ. ರಿಯಲಿ ಶ್ರೇಯಸ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅವ್ರ ತಂದೆ ಕೆ ಮಂಜು ಅವ್ರಿಗೆ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಖಂಡಿತ ನೀವೆಲ್ಲ ಇಷ್ಟಪಡ್ತೀರಾ ಅಂತ ಗುಡ್ ಲಕ್. ವಿಷ್ಣುಪ್ರಿಯ ಸಿನಿಮಾ ಇವಾಗ ನೋಡಿದ್ವಿ, ಭಾಳ ಖುಷಿ ಆಯಿತು. ಯಾಕಂದರೆ ನಿರ್ಮಾಪಕನಾಗಿ ಒಬ್ಬ ಸಿನಿಮಾ ನೋಡಿದಾಗ ನಮ್ಗೆ ಅನ್ಸೋದು ಏನು ಅಂದರೆ ಎಲ್ಲೆಲ್ಲಿ ಏನೇನು ಖರ್ಚು ಮಾಡಿರ್ತಾರೆ ಮತ್ತೊಂದು ಇನ್ನೊಂದು ಅಂತಲೇ ಇರ್ತದೆ. ಬಟ್ ಈ ಸಿನಿಮಾ ನೋಡಿದಾಗ ಪ್ಯೂರ್ಲಿ ಇನ್ನೋಸೆಂಟ್ ಲವ್ ಎಮೋಷನ್ ಇರುವಂಥ ಸಿನಿಮಾ, ಭಾಳ ಖುಷಿ ಆಯಿತು. ಯಾರು ಹೇಳ್ತಾ ಇದ್ರು ಆಗಲೇ ಲವ್ ಇಂಡಸ್ಟ್ರಿಗೆ ಒಳ್ಳೆ ಲವರ್ ಬಾಯ್ ಸಿಕ್ಕಿದ್ದಾರೆ ಅಂತ. ಲವರ್ ಬಾಯ್ ಮಾತ್ರ ಅಲ್ಲ, ಆ್ಯಕ್ಷನ್ ಹೀರೋ ಕೂಡ. ನಾನು ಶ್ರೇಯಸ್ಗೆ ಹೇಳ್ಕೊಳ್ಳೋದಿಷ್ಟೇ, ಲವ್ ಜೊತೆಲಿ ಆ್ಯಕ್ಷನ್ನು ಇರಲಿ ಅಂತ. ಯಾಕಂದರೆ ಯಾರು ಯಾವ ಹೀರೋನು ಅವ್ರವ್ರ ವರ್ಗ ಇದು ಅಂತ ಸೀಮಿತ ಮಾಡ್ಕೊಳ್ಳೋಂಗಿಲ್ಲ. ಆಡಿಯನ್ಸು ಯಾವುದಕ್ಕೆ ವಿಷಲ್ ಹೊಡಿತಾರೆ, ಆ್ಯಕ್ಷನ್ ಸೀಕ್ವೆನ್ಸ್ಗೆ ವಿಷಲ್ಗಳು ಬೀಳ್ತಾ ಇದ್ದು. ಹಂಗಾಗಿ ಮುಂದಕ್ಕೆ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡೋ ಶ್ರೇಯಸ್ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಜನ ಎಲ್ಲ ನೋಡಿ ನಮ್ಮ ಶ್ರೇಯಸ್ಗೆ ಆಶೀರ್ವಾದ ಮಾಡಲಿ. ನಾಳೆ ಒಂದು ಹೊಸ ಶುಕ್ರವಾರ ಹೊಸ ತಂಡ ನಿಮ್ಮ ಮುಂದೆ ಬರ್ತಾ ಇದೆ. ನಿಮ್ಮ ಆಶೀರ್ವಾದ ಈ ಶ್ರೇಯಸ್ ಮೇಲೆ, ವಿಷ್ಣುಪ್ರಿಯ ಸಿನಿಮಾ ಮೇಲೆ ಇರಲಿ ಅಂತ ಹೇಳ್ತೀನಿ. ಒಳ್ಳೆ ಕ್ಯೂಟ್ ಲವ್ ಸ್ಟೋರಿನ ಮಾಡಿದ್ದಾರೆ ಶ್ರೇಯಸ್ ಅವರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಒಳ್ಳೆ ನಮ್ಮ ಕೆ ಮಂಜಣ್ಣವರು ಒಳ್ಳೆ ನಿರ್ಮಾಣ ಮಾಡಿದ್ದಾರೆ. ಏನು ಅಂದರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ, ಜನ ಬಂದು ನೋಡ್ತಲ್ಲ. ದಯಮಾಡಿ ನಮ್ಮ ಕರ್ನಾಟಕ ಜನತೆಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ. ನಮಸ್ಕಾರ. ಏನು ಅಂತಂದರೆ, ಎಷ್ಟೋ ಜನ ಹೀರೋಗಳು ಎಲ್ಲೆಲ್ಲಿಂದ ನೋಡ್ತಾರೆ. ನಮ್ಮ ಮಂಜಣ್ಣನ ಹೊಟ್ಟೆನಲ್ಲಿ ಹುಟ್ಟಿದ್ದಾನೆ ನಮ್ಮ ಹುಲಿ. ಹಾಗಾಗಿ ಆ್ಯಕ್ಚುಲಿ ಇದು ಟ್ರೈಲರ್ ಅಷ್ಟೇ. ತುಂಬ ಅತ್ಯದ್ಭುತವಾದ ಪ್ರೇಮ ಕಾವ್ಯ ಅಂತ ಹೇಳ್ಬೋದು ಇದನ್ನು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ನಾನು ಎಲ್ಲರಿಗೂ ಯಾವಾಗಲೂ ಹೇಳೋದಿದೆ, ಇದೇ ಸಿನಿಮಾ ಮಲಯಾಳಮಲ್ಲಿ ಬಂದರೆ, ತೆಲುಗಿನಲ್ಲಿ ಬಂದರೆ, ತಮಿಳಿನಲ್ಲಿ ಬಂದರೆ ಎಷ್ಟೋ ಪ್ರಮೋಷನ್ ಕೊಟ್ಟು ಅದಕ್ಕೆ ಅದ್ರ ಬಗ್ಗೆ ಇಲ್ಲೂ ಸಲದ ಕಥೆಗಳು ಕಟ್ಟಿ ಜನನ ಥಿಯೇಟ್ರ್ ಕರೆಸ್ತೀರಿ ಬರ್ತಾರೆ. ಅದೇ ರೀತಿಯಲ್ಲಿ ತುಂಬ ಅತ್ಯದ್ಭುತವಾದ ಒಂದು ಪ್ರೇಮ ಕಾವ್ಯ ಇದು. ಇದಕ್ಕೆ ನಾವು ಜಸ್ಟಿಫೈ ಮಾಡಬೇಕು ಅಂತಂದರೆ ದಯವಿಟ್ಟು ಎಲ್ಲ ಕನ್ನಡ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಈ ಸಿನಿಮಾ ಬಂದು ನೋಡಿ. ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಒಂದು ಒಳ್ಳೆ ಅತ್ಯದ್ಭುತ. ಯಾಕಂತಂದರೆ ಎಲ್ಲ ವಿಚಾರಗಳಲ್ಲಿ ಹೇಳಬೇಕಂದ್ರೆ ಎಲ್ಲ ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬೀಳ್ತವೆ. ಅದೇ ರೀತಿಯಲ್ಲಿ ಒಬ್ಬ ಪ್ರೀತಿನೇ ಜೀವನ ಅಂತ ಅಂದ್ಕೊಂಡ ಒಬ್ಬ ವ್ಯಕ್ತಿ
ಆ ಹೆಣ್ಮಗು ಅಷ್ಟೇ ಭಾರಿ ಚೆನ್ನಾಗಿ ಮಾಡಿದ್ದಾನೆ. ನೀವು ಆ ದೃಶ್ಯ ಕಾವ್ಯನ ಕಣ್ ತುಂಬ್ಕೊಂಡ್ರೆ ನಿಮಗೆ ಈ ಸಿನಿಮಾ ಮಾಡಿದ್ದಕ್ಕೊಂದು ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಸಿನಿಮಾ ಬಂದು ಥಿಯೇಟ್ರಲ್ಲೇ ನೋಡಿ, ತುಂಬ ಚೆನ್ನಾಗಿದೆ. ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊಡ್ತೀನಿ. ಶ್ರೇಯಸ್ ಆಲ್ ದ ಬೆಸ್ಟ್, ದೇವ್ರು ಒಳ್ಳೇದು ನೋಡಪ್ಪ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಮೊದಲನೇದಾಗಿ ನಮ್ಮ ಶ್ರೇಯಸ್ಸು ವೆರಿ ಕ್ಲೋಸ್ ಫ್ರೆಂಡ್ ನಂದು, ಸೂಪರಾಗಿ ಮಾಡಿದ್ದಾರೆ. ಆ್ಯಸ್ ವಿಷ್ಣು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇಸಿಕ್ಲಿ ವಿಷ್ಣುಪ್ರಿಯಾ ಬಗ್ಗೆ ಹೇಳ್ಬೇಕಂದ್ರೆ ಸೂಪರ್ ಒಳ್ಳೆ ಒಂದು ಲವ್ ಸ್ಟೋರಿ ಚೆನ್ನಾಗೆ, ಅದರಲ್ಲಿ ನಮ್ಮ ವಿಷ್ಣು ಆಗಿ ಶ್ರೇಯಸ್ಸು ತುಂಬ ಚೆನ್ನಾಗಿ ಮಾಡಿ ರಿಯಲ್ ಲವ್ ಟ್ರೂ ಲವ್ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ನೋಡಿ, ಒಂದು ಇವತ್ತಿನ ಜನ್ರೇಷನಲ್ಲಿ ಎಲ್ರಿಗೂ ಕನೆಕ್ಟ್ ಆಗತ್ತಿದ್ದು ಒಂದು ಲವ್ ಸ್ಟೋರಿ. ಅದರಲ್ಲಿ ನಮ್ಮ ವಿ ಕೆ ಪ್ರಕಾಶ್ ಅವ್ರ ಡೈರೆಕ್ಷನ್ ಬೇರೆ, ಸೊ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ಕು ಗೋಪಿ ಸುಂದರ್ ಅವ್ರದ್ದು ನಾವೆಲ್ಲ ಕೇಳ್ಕೊಂಬಂದಿದ್ದೀವಿ. ನಮ್ಮ ಕನ್ನಡಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ. ಸೊ ಓವರಾಲ್ ವೆರಿ ಗುಡ್ ಪ್ಯಾಕೇಜ್. ಅದರಲ್ಲಿ ನಮ್ಮ ಶ್ರೇಯಸ್ ಬಗ್ಗೆ ಹೇಳ್ಬೇಕಾ, ಒಳ್ಳೆ ಫೈಟು ಎಲ್ಲ ಮಾಡ್ತಾನೆ ಇವನು, ಇದರಲ್ಲೂ ಹಂಗೆ ಚೆನ್ನಾಗಿ ಶೋಕೇಸ್ ಮಾಡಿದ್ದಾನೆ. ಸೊ ಸೂಪರ್, ಓವರಾಲ್ ವೆರಿ ಗುಡ್ ಪ್ಯಾಕೇಜ್. ದಯವಿಟ್ಟು ನೋಡಿ, ಸೂಪರ್ ಆಗಿದೆ ಸಿನಿಮಾ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ನಿಮಗೂ ಗೊತ್ತಾಗತ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಮೊದಲನೇದಾಗಿ ಶ್ರೇಯಸ್ಗೆ ಕಂಗ್ರ್ಯಾಚುಲೇಟ್ ಹೇಳ್ತೀನಿ. ನನಗೆ ಒಂದು ಕಂಪ್ಲೇಂಟ್ ನನಗೇನು ಅಂತಂದರೆ, ನನಗೆ ಶ್ರೇಯಸ್ ಹೀರೋ ಈ ಫಿಲಮ್ದು ಅಂತ ಒಳಗಡೆ ಬಂದೆ ನಾನು. ಅಲ್ಲಿವರೆಗೆ ಅದೇ ಇತ್ತು. ನಾನು ಒಳಗಡೆ ಬಂದ ಮೇಲೆ ಗೊತ್ತಾಯಿತು ಇಲ್ಲ ಇನ್ನೂ ಇಬ್ಬರು ಹೀರೋಗಳಿದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಒಂದು ವಿನೋದ್ ಭಾರತಿ ಅಂತ DOP ಫಿಲಮ್ ಕ್ಯಾಮ್ರಾಮನ್, ಆ್ಯಂಡ್ ಗೋಪಿ ಸುಂದರ್ ಸರ್ ಮ್ಯೂಸಿಕ್. ಐ ಥಿಂಕ್ ಅವರಿಬ್ಬರೂ ಇವನಷ್ಟೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ. ಅದ್ಭುತವಾದಂಥ ಸಿನಿಮಾಟೋಗ್ರಫಿ ಸಿನಿಮಾದ. ಯಾಕಂದರೆ ಒಂದು ಲವ್ ಸ್ಟೋರಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಮ್ಯೂಸಿಕ್ಕು ಆ್ಯಂಡ್ ಸಿನಿಮಾಟೋಗ್ರಫಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತವಾಗ್ಲೂ ಅವರಿಬ್ಬರು ಎಕ್ಸ್ಟ್ರೀಮ್ ಲೆವೆಲಲ್ಲಿ ವರ್ಕ್ ಮಾಡಿದ್ದಾರೆ, ಎಸ್ಪೆಷಲಿ ಸಿನಿಮಾಟೋಗ್ರಫಿ ವಿನೋದ್. ಆ್ಯಂಡ್ ಓವರಾಲ್ ಸಿನಿಮಾ, ಈ ಹುಡುಗ ಯಂಗ್ಸ್ಟರು ಅವ್ನ ಶೋಲ್ಡರ್ಸ್ ಮೇಲೆ ತೊಗೊಂಡು ಬಂದಿದ್ದಾನೆ ಒಂದು ಈ ಸಿನಿಮಾನ. ಯಾಕೆಂತಂದರೆ ಇದು ರೆಗ್ಯುಲರ್ ಟಿಪಿಕಲ್ ಫಿಲಮ್ಸ್ ಥರ ವಿಲನ್ಗಳು ಆ ಥರದೆಲ್ಲ ಇರಲ್ಲ, ಸಿಚುವೇಶನ್ ವಿಲನ್ ಇರುತ್ತೆ. ಸೊ ಹಿ ಹ್ಯಾಸ್ ಟು ಪರ್ಫಾರ್ಮ್ ಎವ್ರಿ ಸಿಚುವೇಶನ್. ಒಂದು 2-3 ಶೇಡ್ಸ್ ಇರುವಂಥ ಒಂದು ರೋಲ್ನ ಚಾಲೆಂಜಿಂಗ್ ಆಗಿ ತುಂಬ ಅರ್ಲಿ ಇನ್ ಇಸ್ ಕೆರಿಯರ್ ಈ ಥರದೊಂದು ರೋಲ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಒಂದು ಧೈರ್ಯನ ಮೆಚ್ಚಬೇಕು ನಾನು. ಆ್ಯಂಡ್ ಮಂಜಣ್ಣ ಕನ್ನಡ ಚಿತ್ರರಂಗದ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸು, ಅವ್ರ ಬ್ಯಾನರಲ್ಲಿ ಇದು ಬರ್ತಾ ಇರೋದು. ಸಿನಿಮಾ ತುಂಬ ಚೆನ್ನಾಗಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಯಾಕಂದರೆ ಆ ಬ್ಯಾನರು ಲೆಜೆಂಡ್ರಿ ಸಿನಿಮಾಗಳು ಕೊಟ್ಟಂಥ ಒಂದು ಬ್ಯಾನರು. ಸೊ ಅವ್ರ ಬ್ಯಾನರಿಂದ ಇದೊಂದು ಸಿನಿಮಾ ಹಂಗೆ ಒಂದು ಮೈಲ್ ಸ್ಟೋನ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ಇಡೀ ವಿಷ್ಣುಪ್ರಿಯ ತಂಡಕ್ಕೆ ನನ್ನ ಫೇವ್ರೆಟ್ ಟೈಟಲ್ ಇದು. ನನಗೆ ಟೈಟ್ಲ್ ಇಟ್ಟಾಗಿದ್ದ ತುಂಬ ಖುಷಿ. ಎಷ್ಟು ಬ್ಯೂಟಿಫುಲ್ಲಾಗಿ ಸೇರಿದೆ ಅದೊಂದು 2 ಹೆಸರು, ಕ್ಯಾರೆಕ್ಟರ್ ನೇಮ್ಸ್ ಆಗಿರ್ಬೋದು ಆ್ಯಂಡ್ ವಿಷ್ಣು ಸರ್ ಹೆಸರಾಗಿರ್ಬೋದು, ಅದೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಯಿನ್ ಆಗಿದೆ. ಈ ಬ್ಯಾನರ್ಗೆ ಸೂಕ್ತವಾದಂಥ ಟೈಟಲ್ ಇದು. ಸೊ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಮಂಜಣ್ಣಂಗೆ ಮೊದಲೇ ಗೊತ್ತು ವಿಷ್ಣು ಸರ್ ಅಂದರೆ ಪ್ರಾಣ. ಅವ್ರ ಮಗ ವಿಷ್ಣು ಪ್ರಿಯಾಗಿ ಬರ್ತವ್ರೆ. ಪ್ರೀತಿ ಮಾಡೋರಿಗೆ ದೇವರು, ಒಂದು ಪ್ರೀತಿನೇ ದೇವರು ಅಂತ ಹೇಳ್ತವ್ರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಕನ್ನಡ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಮುಂಚೆ ಕನ್ನಡ ಸಿನಿಮಾಗೆ ಎಲ್ಲರೂ ಕರ್ಕೊಬಂದು ತೋರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ಪರಿಸ್ಥಿತಿ ಬಂದಿದೆ. ಇನ್ನೊಂದು ಒಳ್ಳೆ ಸಿನಿಮಾ ಗೆಲ್ಲಬೇಕು ಅಂತ ಹೇಳ್ತಿದ್ರೆ ಒಳ್ಳೆ ಸಿನಿಮಾ ಬಂದಿದೆ. ದಯವಿಟ್ಟು ಎಲ್ಲರೂ ಸಹಕಾರದ ಗೆಲ್ಲಿಸಿ. ನಮ್ಮ ಶ್ರೇಯಸ್ ಇನ್ನು, ಯಾಕೆಂದರೆ ಮೊದಲು ಎಲ್ಲ ಸಿನಿಮಾಗಳನ್ನ ನೋಡ್ತಾ ಇದೆ, ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಬ್ರೋ, ಕಂಗ್ರ್ಯಾಚುಲೇಷನ್. ವಿಷ್ಣುಪ್ರಿಯ, ನಾನು ಶ್ರೇಯಸ್ಸು ವರ್ಕ್ ಮಾಡಿ ಆಲ್ಮೋಸ್ಟ್ ಒಂದು 7 ಇಯರ್ಸ್ ಆಯಿತು. ಬಡ್ಡೆ ಹುಲಿ ಶ್ರೇಯಸ್ನ ತುಂಬ ಹತ್ತಿರದಿಂದ ಗಮನಿಸ್ತಾ ಇದ್ದೀನಿ. ಒಬ್ಬ ಪ್ರೊಡ್ಯೂಸರ್ ಮಗ ಆಗಿ ತುಂಬ ಈಸಿಯಾಗಿ ಇಂಡಸ್ಟ್ರಿಗೆ ಬಂದಿರೋನಲ್ಲ, ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಕಲ್ತ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾನೆ. ಬಡ್ಡೆ ಹುಲಿ ಆದಮೇಲೆ ತುಂಬ ದೊಡ್ಡ ಡಿಫ್ರೆನ್ಸ್ ಸ್ಕ್ರೀನ್ ಮೇಲೆ ಶ್ರೇಯಸ್ ಕಾಣಿಸ್ತಾನೆ. ತುಂಬ ಒಳ್ಳೆ ಮೆಚ್ಯೂರಿಟಿ ಬಂದಿದೆ. ಮತ್ತು ಅವನೇ ಇವಾಗ ಡಬ್ಬಿಂಗ್ ಮಾಡಿದ್ದಾನೆ ಈ ಪಿಕ್ಚರ್ಗೆ. ಆ ಡಬ್ಬಿಂಗ್ ಏರಿಳಿತದಲ್ಲೇ ಗೊತ್ತಾಗುತ್ತೆ ಒಬ್ಬ ಸಂಪೂರ್ಣ ನಟನಾಗಿ ಬದಲಾಗಿದ್ದಾನೆ ನಿಜವಾಗ್ಲೂ. ತುಂಬ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಅದ್ರ ಜೊತೆಗೆ ತುಂಬ ಈ ಪಾತ್ರಕ್ಕೆ ತುಂಬ ನ್ಯಾಯ ಒದಗಿಸಿದ್ದಾನೆ ಶ್ರೇಯಸ್ ಬಗ್ಗೆ. ಎರಡನೇ ವಿಷಯ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ ಸಿನಿಮಾಟೋಗ್ರಫಿ. ವಿನೋದ್ ಭಾರತಿ ಅನ್ನೋರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಡೈರೆಕ್ಟ್ರು ಅವ್ರ ಹತ್ರ ತುಂಬ ಒಳ್ಳೆ ಕೆಲಸ ತೊಗೊಂಡಿದ್ದಾರೆ. ಈ 90s ಟೈಮಲ್ಲಿ ನಡೆದಿರೋ ಕತೆ ಆಗಿರೋದ್ರಿಂದ ಫೋಟೋಗ್ರಫಿ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಆಮೇಲೆ ಲವ್ ಸ್ಟೋರಿಗೆ ಫೋಟೋಗ್ರಫಿ ತುಂಬ ಮೈಲೇಜ್ ಕೊಡುವಂಥ ಪಾಯಿಂಟ್ ಅದು. ಅದನ್ನು ಮಾಡೋದರಲ್ಲಿ ಡೈರೆಕ್ಟ್ರು ಮತ್ತು ಸಿನಿಮಾಟೋಗ್ರಾಫರು ತುಂಬ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ. ಮೂರನೇದು ಸಾಂಗು, ಅಲ್ಟಿಮೇಟ್ ಸಾಂಗ್ಗಳಿದ್ದಾವೆ. 3 ಸಾಂಗ್ ಅಂತೂ ನಿಜವಾಗ್ಲೂ ತುಂಬ ಒಳ್ಳೆಯ ಸಾಂಗ್ಗಳಿದ್ದಾವೆ.
ಸಾಂಗ್ಗಳು ನಿಜವಾಗ್ಲೂ 2-3 ಅಂತರೂ ತುಂಬ ಒಳ್ಳೆ ಸಾಂಗ್ಗಳಾಗಿದೆ, ಅದು ಹಿಟ್ಟಾಗಿದ್ದಾವೆ. ಒಟ್ಟಾರೆ ಸಿನಿಮಾ ಒಂದು ನಾವು ನಮ್ಮ ಲವ್ ಸ್ಟೋರಿಗಳಂದರೆ ನಾವೆಲ್ಲ 75, 80s, 85s ಬಾರ್ನ್ ಆಗಿರುವಂಥ ಹುಡುಗ ಹುಡುಗಿಯರು ಏನಿರ್ತಾರೆ ಅವರೆಲ್ಲ ಒಂದು ಕಾಲೇಜಲ್ಲಿ ರಿಯಲ್ ಲವ್ ಏನಾಗಿರುತ್ತಲ್ಲ ಆ ರಿಯಲ್ ಲವ್ನ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇರ್ತೀರ ಅಂಥವ್ರಿಗೆ ಈ ವೀಕೆಂಡು ಮತ್ತು 26ನೇ ತಾರೀಕು ಒಂದು ಹಾಲಿಡೇ ಇದೆ, ಶಿವರಾತ್ರಿ, ಅದೆಲ್ಲ ಮಿಸ್ ಮಾಡ್ಕೊಳ್ಳೋದೆ ಬಂದು ಈ ಸಿನಿಮಾನ ನೋಡಿ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲಿಗೂ ನಮಸ್ಕಾರ. 90ರ ದಶಕದ ಒಂದು ಕಥಾಹಂದರವನ್ನು ಇಟ್ಕೊಂಡು ಭಾಳ ಅದ್ಭುತವಾಗಿ ನಿರ್ದೇಶಕರು ಈ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಅದಕ್ಕೆ ನಾಯಕ ನಟನಾಗಿ ನಮ್ಮ ಶ್ರೇಯಸ್ ಅವರು ಭಾಳ ಅದ್ಭುತವಾಗಿ ನಟಿಸಿದ್ದಾರೆ. ಇಡೀ ಸಿನಿಮಾ ಪೂರ್ತಿ ಶ್ರೇಯಸ್ ಅವರು ಎದ್ದು ಕಾಣಿಸ್ತಾರೆ. ಆ್ಯಂಡ್ ಅವರ ಎಫರ್ಟ್ಸ್ ಫೈಟ್ಸಲ್ಲಿ ಆಗಿರ್ಬೋದು ಆ್ಯಂಡ್ ಕ್ಲೋಸ್-ಅಪ್ ಶಾರ್ಟ್ಸ್ ಇದ್ದಾಗ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಫೈಟ್ಸಲ್ಲಿ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಸೊ ಒಟ್ಟಾರೆಯಾಗಿ ಒಂದು ಬ್ಯೂಟಿಫುಲ್ ಸ್ಟೋರಿ ಇರುವಂತಹ ಸಿನಿಮಾ. ಸೊ ಎಲ್ಲರೂ ಬಂದು ಈ ಒಂದು ಸಿನಿಮಾನ ನೋಡಬೇಕು. ನಮ್ಮ ಚಿತ್ರರಂಗದ ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವರು ನಿರ್ಮಿಸಿರುವಂಥ ಸಿನಿಮಾ. ಸೊ ಆಲ್ ದಿ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ. ಆ್ಯಂಡ್ ಎಲ್ಲೂ ಬಂದು ಥಿಯೇಟ್ರಿಗೆ ಬಂದು ಈ ಒಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಶಿಷ್ಯ ಕೆ ಮಂಜು ಅವರಿಗೆ ಮತ್ತು ಅವರ ಕಲಾವಿದ ಪುತ್ರ ಶ್ರೇಯಸ್ಗೆ ಮೊದಲಿಗೆ ನನ್ನ ಶುಭಾಶಯಗಳು. ಎರಡನೇದಾಗಿ ಪ್ರಕಾಶ್ ಅವರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೆ ಶುಭಾಶಯಗಳು. 80ರ ದಶಕದಲ್ಲಿ ಬರ್ತಿದ್ದ ಪ್ರೇಮ ಕಥೆಗಳನ್ನು ಇದು ನೆನಪು ಮಾಡುತ್ತೆ. ಕೆ ಬಾಲಚಂದರ್ ಅವರ ಮರೋಚರಿತ್ರ, ಏಕ್ ದುಜೆ ಕೇಲಿಯೇ, ಈ ಥರದ ದುರಂತ ಪ್ರೇಮ ಕಥೆಗಳನ್ನು ಈಗ ನೆನಪು ಮಾಡಿಕೊಡ್ತಕ್ಕಂಥ ಒಂದು ಚಿತ್ರ ಇದು. ಇದರಲ್ಲಿ ನನಗೆ ಮೆಚ್ಚುಗೆಯಾದದ್ದು ಅಂಥ ಒಂದು ಜವಾಬ್ದಾರಿಯುತವಾದ ಪಾತ್ರವನ್ನು ನಮ್ಮ ಶ್ರೇಯಸ್ಸು ಶ್ರಮವಹಿಸಿ ನಿರ್ವಹಿಸಿದ್ದಾನೆ. ನಮ್ಮ ನಾಗೇಂದ್ರ ಪ್ರಸಾದ್ ಅವರ ಹಾಡುಗಳು ಗುನುಗು ಆಗಿದೆ. ವಿಶೇಷವಾಗಿ ಆ ಚಿಗುರು ಹಾಡು ಬಹಳ ಮನಸ್ಸನ್ನು ನಿಲ್ಲುತ್ತೆ. ಎಲ್ಲ ಹಾಡುಗಳು ಕೂಡ ಆಗಿನ ಕಾಲಘಟ್ಟಕ್ಕೆ ಬೇಕಾದ ಹಾಗೆ ಅದನ್ನು ಮಾಡಿದ್ದಾರೆ. ರಮ್ಯವಾದ ಛಾಯಾಗ್ರಹಣ, ಹೊರಾಂಗಣ ಎಲ್ಲ ಮಾಡಿ 50 ಚಿತ್ರಗಳನ್ನು ಮಾಡಿರೋ ನಮ್ಮ ಪ್ರೀತಿಯ ಮಂಜು ಅವರಿಗೆ ಯಶಸ್ಸು ಸಿಗಬೇಕು. ಜನ ಥಿಯೇಟ್ರಿಗೆ ಒಂದು ಸಿನಿಮಾಗಳನ್ನು ನೋಡಬೇಕು. ಯಾಕೆಂದರೆ ಒಂದು ದೊಡ್ಡ ಸಂಸ್ಥೆ ಕೆ ಮಂಜು ಸಿನಿಮಾಸು, ಜೊತೆಗೆ ಅವರ ಮಗ ಇದರಲ್ಲಿ ಅಭಿನಯಿಸಿರೋದು. ಇಂಥ ಹೊತ್ತಲ್ಲಿ ಕನ್ನಡಿಗರು ಕೈ ಹಿಡಿಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮುಗ್ಧ ಮನಸ್ಸುಗಳ ಶುದ್ಧವಾದ ಪ್ರೀತಿ ಅಂದರೆ ವಿಷ್ಣುಪ್ರಿಯ ಅಂತ ಹೇಳ್ಬೋದು. ಶ್ರೇಯಸ್ ಅವರು ಇಲ್ಲಿದ್ದಾರೆ ಅಂತ ಈ ಮಾತು ಹೇಳ್ತಿಲ್ಲ, ಬಟ್ ನಿಜವಾಗ್ಲೂ ಅವ್ರ ಕಣ್ಣಲ್ಲಿ ಆ ಪ್ರಾಮಾಣಿಕತೆ ಕಾಣಿಸುತ್ತೆ. ಒಂದು ಸರಳವಾದ ಸಟಲ್ ನಟನೆ, ಒಬ್ಬ ನಟ ನಮಗೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಈಸ್ ಅ ವೆರಿ ಪ್ರಾಮಿಸಿಂಗ್ ಹೀರೋ. ಆ್ಯಂಡ್ ಅವರು ಡ್ಯಾನ್ಸ್ ಆಗಿರಲಿ, ಅವ್ರ ಸ್ಟೈಲ್ ಆಗಿರಲಿ, ಅಥವಾ ಅವರು ಸ್ಟಂಟ್ ಮಾಡೋ ರೀತಿ ಆಗಿರಲಿ, ಪ್ರತಿಯೊಂದು ತುಂಬಾ ನಮಗೆ ಇವಾಗ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಹಾಡಾಗಿರಲಿ ಅಥವಾ ಪ್ರತಿಯೊಂದು ಫ್ರೇಮ್ ಆಗಿರಲಿ, ಹುಡುಗ ಹುಡುಗಿ ಮಧ್ಯೆ ಇರೋ ಪ್ರೀತಿ ಏನು ತೋರಿಸಿದ್ದಾರೆ, ಅದು ನಾವು ಎಲ್ಲೋ ಒಂದು ಕಡೆ ಇಂಥ ಪ್ರೀತಿ ನಮ್ಮ ಜೀವನದಲ್ಲೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ಆಸೆ ಹುಟ್ಕೊಳ್ಳುತ್ತಲ್ಲ, ಅದು ತುಂಬಾ ಕಷ್ಟ. ಸೊ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಆ್ಯಂಡ್ ಸರ್, ಥ್ಯಾಂಕ್ ಯು ಫಾರ್ ಇಂಥ ಒಳ್ಳೆ ಲವ್ ಸ್ಟೋರಿ ಬಹಳ ದಿನಗಳ ನಂತರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು, ಹಾಡುಗಳು ತುಂಬಾ ಕ್ಯಾಚಿ ಆಗಿದೆ, ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ. ನನಗೆ ಪರ್ಸ್ನಲಿ ರಾಮ್ ಕಾಮ್ಸ್ ಮೈ ಫೇವ್ರೆಟ್ ಜಾನ. ಸೊ ಕನ್ನಡದಲ್ಲಿ ಈ ಥರ ಒಂದು ಪ್ರೀತಿ ಕಥೆನ ಈ ಫೆಬ್ರವರಿ ಮಂತ್ನಲ್ಲಿ ರಿಲೀಸ್ ಮಾಡಿ ನಮಗೊಂದು ಉಡುಗೊರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಪ್ರತಿಯೊಬ್ಬರು ಸೀನಿಯರ್ ಆ್ಯಕ್ಟರ್ಸಿಂದ ಅಂತೂ ಕಲ್ತ್ಕೊಳ್ಳೋದು ಬಹಳಷ್ಟು ಇರುತ್ತೆ ನಮಗೆ. ಐ ಥಿಂಕ್ ಇಟ್ಸ್ ಜಸ್ಟ್ ಅ ವೆರಿ ಬ್ಯೂಟಿಫುಲ್, ಒಂಥರ ಮನ ಮಿಡಿಯುವಂಥ ಸ್ಟೋರಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಬಂದಿದೆ. ಏಕ್ ದುಜೆ ಕೇಲಿಯೇ ಹಿಂದಿಲಾಯಿತು, ಮನೋಚರಿತ್ರೆ ತಮಿಳಲ್ಲಾಯಿತು, ವಿಷ್ಣುಪ್ರಿಯ ಕನ್ನಡದಲ್ಲಾಯಿತು. ನಂಬರ್ 1 ಹಿಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇಂಥ ಮಗನನ್ನು ಹಡೋದಕ್ಕೆ ಕೆ ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಒಳ್ಳೆ ಮಗನನ್ನು ಕೊಟ್ಟಿದ್ದೀರ, ಒಳ್ಳೆ ಪಿಕ್ಚರ್ ತೆಗೆದಿದ್ದೀರ, ಒಳ್ಳೆ ಯಶಸ್ಸು ಕಾಣಲಿ. ತುಂಬ ಮುದ್ದ ಮಾಡಿ ನಮ್ಮನ್ನು ಎಷ್ಟು ಶ್ರಮ ಕೊಟ್ಟಿದ್ದಾರೆ. ನಮ್ಮ ಕನ್ನಡಕ್ಕೆ ಜಯವಾಗಬೇಕು, ಕನ್ನಡದಲ್ಲಿ ಬರಲೇಬೇಕು. ಏಕ್ ದುಜೆ ಕೇಲಿ ಮೀರ್ಸೋ ಅಂತ ಆಗಲಿ ಅಂತಾನೆ ನಾನು ಎಲ್ಲರನ್ನೂ ಕೇಳ್ಕೊತೀನಿ.
ಎಲ್ರಿಗೂ ನಮಸ್ಕಾರ. ಕೆ ಮಂಜು ಸರ್ ಅವರು ವಿಷ್ಣುವರ್ಧನ್ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಆ ಜಾಗನ ಶ್ರೇಯಸ್ ಅವರು ತುಂಬೋದಕ್ಕೆ ಇವಾಗ ಹೊಸದಾಗಿ ಬಂದಿದ್ದಾರೆ. ಎಲ್ರಿಗೂ ನಿಮ್ಮ ಆಶೀರ್ವಾದ ಇರಲಿ. ಅವರು ಯಾರ್ಯಾರು ಇಲ್ಲಿ ಪ್ರೀತಿಗೆ ಬೆಲೆ ಕಟ್ತಾರೋ ಅವರೆಲ್ಲರೂ ಪಿಕ್ಚರ್ನ ನೋಡಿ ಪ್ರೀತಿ ಅಂದರೆ ಇದನ್ನೇ ಅಂತ ತೋರಿಸೋದಕ್ಕೋಸ್ಕರ ಈ ಪಿಕ್ಚರ್ನ ನಿಜವಾಗ್ಲೂ ಚೆನ್ನಾಗಿ ಓಡಿಸ್ಬೇಕು, ಚೆನ್ನಾಗಿ ನಡೆಸಬೇಕು. ನಿಮ್ಮಗಳ ಆಶೀರ್ವಾದ ಶ್ರೇಯಸ್ ಅವ್ರಿಗಿರಲಿ. ಪಿಕ್ಚರು ಎಲ್ಲನೂ ಚೆನ್ನಾಗಿ ಬಂದಿದೆ, ಹಾಡು ಚೆನ್ನಾಗಿ ಬಂದಿದೆ, ಎಮೋಷನ್ಸ್ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ನಿಮ್ಮ ಆಶೀರ್ವಾದ ನಮ್ಮ ಹುಡುಗನ ಮೇಲೆ ಇರಲಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂಥರ ಐ ಫೀಲ್ ವೆರಿ ಕಂಪ್ಲೀಟ್ ಆಫ್ಟರ್ ವಾಚಿಂಗ್ ದಿಸ್ ಫಿಲಿಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರೇಯಸ್ ಅವರು ಕಣ್ಣಲ್ಲೇ ಎಲ್ಲ ಮಾಡಿದ್ದಾರೆ. ಇಟ್ ಇಸ್ ವೆರಿ ಬ್ಯೂಟಿಫುಲ್. ಅವ್ರ ಫೈಟ್ ಆಗಿರಲಿ, ಅವರ ಲವ್ ಸೀನ್ಸ್ ಆಗಿರಲಿ, ವೆರಿ 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 ನೈಸ್. ಥ್ಯಾಂಕ್ ಯು ಡೈರೆಕ್ಟರ್ ಸರ್. ಈ ಥರ ಒಂದು ಬ್ಯೂಟಿಫುಲ್ ಸಿನಿಮಾನ ಅವರು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ಇಲ್ಲಿ ಬರೋಕ್ಕೆ ಒಂದು ಮೇನ್ ರೀಸನ್ನೇ ನನ್ನ ಗೆಳೆಯ. ಬಿಕಾಸ್ ಅವನು ಸಿನಿಮಾನ ಪ್ರೀತಿಸೋ ರೀತಿಯಾಗಿರಲಿ, ಒಂದು ಪಾತ್ರಕ್ಕೆ ಅವನು ನಡೆಸೋ ತಯಾರಿಯಾಗಿರಲಿ, ಅವನ ಡೆಡಿಕೇಶನ್ ಆಗಿರಲಿ, ಎಲ್ಲನೂ ಭಾಳ ಇಷ್ಟ. ನಾವು ಲಾಸ್ಟ್ ಟೈಮೂ ಒಂದು ಪ್ರೆಸ್ ಮೀಟ್ನಾಗ ಹೇಳಿದ್ದೆ, ನಾವು ಸಿಕ್ಕಾಗೆಲ್ಲನೂ ಮಾತಾಡೋದು ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ ನನ್ನ ಜೊತೆಗೆ. ಸೊ ಆ ಸಿನಿಮಾ ಪ್ರೀತಿಗೋಸ್ಕರ ಅವನಿಗೋಸ್ಕರ ಇವತ್ತು ಪಿಕ್ಚರಿಗೆ ಬಂದೆ. ಹಾಡುಗಳು ಮೊದಲಿಂದನೂ ಭಾಳ ಇಷ್ಟ ಆಗಿತ್ತು ಪಿಕ್ಚರ್ನಾಗ. ಥಿಯೇಟ್ರ್ ಒಳಗೆ ಕೂತಾಗ ನಿಮ್ಗೆ ಇನ್ನೂ ಕೂಡ ಭಾಳ ಹತ್ತಿರ ಆಗ್ತವೆ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ಸ್. ವಿಷ್ಣು ಮತ್ತು ಪ್ರಿಯಾ, ಅಡೋಲಸೆಂಟ್ ಏಜಲ್ಲಿ ಆಗುವಂಥ ಪ್ರೀತಿ ಮತ್ತು ಪ್ರೀತಿಸಿದಾಗ ಅಲ್ಲಿ ಏರುಪೇರುಗಳಾದಾಗ ಅಲ್ಲಿ ಆಗುವಂಥ ಎಮೋಷ್ನಲ್ ಟರ್ಮೋಯಿಲ್ಸ್ ಅದೆಲ್ಲನೂ ಇಬ್ಬರೂ ಭಾಳ ಚೆಂದಾಗಿ ನೋಡುಗರಿಗೆ ತಲುಪಿಸ್ತಾರೆ. ಪರ್ಫಾರ್ಮೆನ್ಸ್ ಭಾಳ ಚಲೋ ಐತಿ. ನಮ್ಮ ಈ ಎಂಟೈರ್ ಸಿನಿಮಾ ಜರ್ನಿ ಒಳಗೆ ಫಸ್ಟ್ ನಮ್ಗೆ ಪಿಕ್ ಆಗೋದೇ ನನ್ನ ಗೆಳೆಯನ ಪರ್ಫಾರ್ಮೆನ್ಸು. ಸೊ ಭಾಳ ಚೆಂದ ಆ್ಯಕ್ಟ್ ಮಾಡ್ಯಾರೆ. ಆಮೇಲೆ ಭಾಳ ಪ್ರಿಯಾ ಅನ್ನೋ ಕ್ಯಾರೆಕ್ಟರ್ ಅದ್ರದ್ದು ಲೈವ್ಲಿನೆಸ್ ಆಗಿರಲಿ ಎಲ್ಲವೂ ಕೂಡ. ಆಮೇಲೆ ಆ ಕತೆಗೆ ಆಯ್ಕೆ ಮಾಡ್ಕೊಂಡಿರೋ ಜಾಗ ಆಗಿರಲಿ, ಮತ್ತು ಹಾಡುಗಳಾಗಿರಲಿ, ವಿಜುವಲ್ಸ್ ಆಗಿರಲಿ, ನಮ್ಮ ವಿನೋದ್ ಭಾರತಿ ಅವ್ರದ್ದು, ಮತ್ತು ಪ್ರತಿಯೊಂದು ಎಲಿಮೆಂಟ್ಸ್ ಆಗಲಿ, ಮಿಕ್ಕೆಲ್ಲ ಪಾತ್ರಧಾರಿಗಳಾಗಲಿ ಎಲ್ಲವೂ ಕೂಡ ರೈಟ್ಲಿ ಕ್ಯಾಪ್ಚರ್ಡ್, ಆಮೇಲೆ ತುಂಬ ರೈಟ್ ವೆಲ್ ಡೆಲಿವರ್ ಆಗಿದೆ ಅಂತ ಅನಿಸುತ್ತೆ. ಇಡೀ ತಂಡಕ್ಕೆ ಗೆಲುವಾಗಲಿ. ಆಮೇಲೆ ವಿಶೇಷವಾಗಿ ನನ್ನ ಗೆಳೆಯನಿಗೆ ನಿಮ್ಮೆಲ್ಲರೂ ಪ್ರೀತಿ ಮತ್ತು ಆಶೀರ್ವಾದ ಇರಲಿ ಅಂತ. ವಿಷ್ಣುಪ್ರಿಯ ಅಂತ ಒಂದು ಸಿನಿಮಾ ಈಗ ತಾನೇ ನೋಡಿದ್ವಿ, ಸೂಪರಾಗಿದೆ. ಮತ್ತು ಶ್ರೇಯಸ್ ಅವ್ರ ಪಾತ್ರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹಾಗೆ ಮ್ಯೂಸಿಕ್ ಡೈರೆಕ್ಟ್ರು ರೆಕಾರ್ಡಿಂಗ್ ಒಳ್ಳೆ ಸೂಪರಾಗಿ ಬಂದಿದೆ. ಒಳ್ಳೆ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆಶೀರ್ವದಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಆಲ್ ದ ಬೆಸ್ಟ್ ಶ್ರೇಯಸ್ ಸರ್, ಒಳ್ಳೆಯದಾಗಲಿ. ಸಿನಿಮಾ ಅಂತೂ ಸೂಪರಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಎರಡನೇ ಸಲ ನಾನು ವಿಷ್ಣುಪ್ರಿಯ ನೋಡ್ತಾ ಇದ್ದೀನಿ. ನನ್ನ ಫೇವ್ರೇಟ್ ಹೀರೋ ಆ್ಯಂಡ್ ಸ್ನೇಹಿತರು. ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ.